ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಕಂಡ ಕನ್ನಡದ ಮುತ್ತು. ಸಿನಿಮಾಗಳ ಮೂಲಕ ಮತ್ತು ಅದ್ಭುತ ಕನ್ನಡದ ಮೂಲಕ ಕನ್ನಡಿಗರಿಗೆ ಆರಾಧ್ಯ ದೈವ ಆಗಿರುವ ಇವರು ಒಂದು ಕಾಲದಲ್ಲಿ ಅದೆಷ್ಟೋ ಪ್ರೊಡ್ಯೂಸರ್ಗಳಿಗೆ ಚಿನ್ನದ ಗಣಿಯಾಗಿದ್ದರು. ಇಂತಹ ಮಹಾನ್ ವ್ಯಕ್ತಿಗೆ ಬೆನ್ನೆಲುಬಾಗಿ ನಿಂತವರು ಪಾರ್ವತಮ್ಮ ರಾಜ್ಕುಮಾರ್. ಮೂಲಗಳ ಪ್ರಕಾರ ಗೆಲುವಿನ ಸರದಾರ ಆಗಿದ್ದ ರಾಜ್ಕುಮಾರ್ ಯಾವುದೋ ಯೋಚನೆಯಲ್ಲಿರುವಾಗ ಕಿವಿಗೆ ಒಂದು ಮಾತು ಬೀಳುತ್ತೆ. ಅದೇನಂದ್ರೆ ಪ್ರೊಡ್ಯೂಸರ್ ಒಬ್ಬರು ನನಗೆ ಅಣ್ಣವರ ಸಿನಿಮಾ ಮಾಡಿದ್ಮೇಲೆ ಲಾಸ್ ಆಯ್ತು ಅನ್ನೋ ಸುಳ್ಳು ಸುದ್ದಿ ಹರಡುತ್ತೆ. ಈ ಸುಳ್ಳು ಮಾತು ಕೇಳಿ ರಾಜ್ಕುಮಾರ್ ಅವರು ನೊಂದುಕೊಳ್ತಾರೆ. ಇದನ್ನು ಗಮನಿಸಿದ ಪಾರ್ವತಮ್ಮ ಅವರು ಆಗ ಹುಟ್ಟಿಕೊಂಡಿದ್ದೆ ನೋಡಿ ಶ್ರೀ ವಜ್ರೇಶ್ವರಿ ಕಂಬೈನ್ಸ್. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಹೀಗ್ಯಾಕೆ ಈ ಮಾತು ಅಂತೀರಾ? ಇದೆ ವಿಷಯ ಇದೆ. ಈ ಮಹಾನ್ ಪ್ರೊಡಕ್ಷನ್ಗೆ ಈಗ 50 ವರ್ಷ ತುಂಬಿದೆ. ದೇವರ ಹೆಸರಿನಲ್ಲಿ ಶುರುವಾದ ಈ ಜರ್ನಿ ಇದೀಗ ಕನ್ನಡಿಗರ ಮನಸ್ಸಲ್ಲಿ ಅತಿ ಗಟ್ಟಿಯಾದ ಪ್ರೀತಿ ಪಡೆದುಕೊಂಡಿದೆ. ಆಗ ಪುನೀತ್ ರಾಜ್ಕುಮಾರ್ ಅವರು 6 ತಿಂಗಳ ಮಗು. ರಾಜ್ಕುಮಾರ್ ಅಭಿನಯದ ತ್ರಿಮೂರ್ತಿ ಸಿನಿಮಾಗೆ ಆ 6 ತಿಂಗಳ ಮಗುವಾಗಿದ್ದ ಅಪ್ಪು ಅವರ ಕೈಯಲ್ಲಿ ಕ್ಲಾಪ್ ಮಾಡಿಸಿ ಶುರು ಮಾಡಿಸಿದ್ರು ಪಾರ್ವತಮ್ಮನವರು. ಸಿನಿಮಾ ರಿಲೀಸ್ ಆಗಿ ಅತಿ ದೊಡ್ಡ ಗೆಲುವು ಪಡೆಯಿತು. ನಂತರ ಈ ಪ್ರೊಡಕ್ಷನ್ಗೂ ಕೂಡ ಕನ್ನಡಿಗರು ಆಶೀರ್ವಾದ ಮಾಡಿದ್ರು. ಕನ್ನಡ ಚಿತ್ರರಂಗದಲ್ಲಿ ವಿಶೇಷ ಸ್ಥಾನ ಪಡೆದಿರುವ ಶ್ರೀ ವಜ್ರೇಶ್ವರಿ ಕಂಬೈನ್ಸ್ ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಮಹತ್ವದ ಪಾತ್ರ ವಹಿಸಿದೆ. ಸಂಸ್ಥೆಯು 100ಕ್ಕೂ ಹೆಚ್ಚು ಯಶಸ್ವಿ ಚಿತ್ರಗಳನ್ನು ನೀಡಿದ್ದು ಕಥೆಗೆ ಮತ್ತು ಕಲೆಗೆ ಅತಿ ಹೆಚ್ಚು ಮಹತ್ವ ಕೊಟ್ಟಿದೆ. ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ, ಶಂಕರ್ ಗುರು ಸೇರಿ ಮುಂತಾದ ಸಿನಿಮಾಗಳು ಇಂದಿಗೂ ಪ್ರೇಕ್ಷಕರ ಮನಸ್ಸಲ್ಲಿ ಆಳವಾಗಿ ಉಳಿದಿವೆ. ರಾಜ್ಕುಮಾರ್ ಕುಟುಂಬದ ಸದಸ್ಯರಾದ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಪ್ರಮುಖ ಸಿನಿಮಾಗಳಿಗೆ ಈ ಬ್ಯಾನರ್ ಸಾಕ್ಷಿಯಾಗಿದೆ. ಹಾಗೆಯೇ ರಮ್ಯಾ, ರಕ್ಷಿತರಂತಹ ಅದೆಷ್ಟೋ ನಾಯಕಿಯರಿಗೆ ಮತ್ತು ಸಹ ಕಲಾವಿದರಿಗೆ ತವರು ಮನೆ ಅಂದ್ರೆ ತಪ್ಪಾಗಲ್ಲ. 2025ರಲ್ಲಿ ಸಂಸ್ಥೆ ತನ್ನ 50ನೇ ವರ್ಷದ ಸಂಭ್ರಮವನ್ನು ಆಚರಿಸುತ್ತಿದೆ. ಈ ಸಂದರ್ಭದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಭಾವುಕ ವಿಡಿಯೋ ಮೂಲಕ ಸಂಸ್ಥೆಗೆ ಇತಿಹಾಸ ಮತ್ತು ಪುನೀತ್ ಅವರ ಕನಸುಗಳನ್ನು ಹಂಚಿಕೊಂಡಿದ್ದಾರೆ. ಶ್ರದ್ಧೆ, ಪರಿವಾರದ ಮೌಲ್ಯ ಮತ್ತು ಅಭಿಮಾನಿಗಳ ಪ್ರೀತಿಯ ಬೆಂಬಲವನ್ನೇ ಆಧಾರವನ್ನಾಗಿ ಮಾಡಿಕೊಂಡು ಇಂದು ವಜ್ರೇಶ್ವರಿ ಕಂಬೈನ್ಸ್ ಹೆಮ್ಮೆಯ ಯಾತ್ರೆಯನ್ನು ಮುಂದುವರಿಸುತ್ತಿದೆ. ಪುನೀತ್ ಅವನ 25 ದಿವಸ ಮಗು ಅವನ ಹತ್ರ ನನಗೆ ಸ್ವಿಚ್ ಆನ್ ಮಾಡಿಸ್ತಾರೆ. ಈ ಮಹತ್ವವಾದ ಕ್ಷಣವನ್ನು ಗಮನಿಸಿ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಭಾವಪೂರ್ಣ ವಿಡಿಯೋ ಸಂದೇಶವೊಂದನ್ನು ಬಿಡುಗಡೆ ಮಾಡಿದರು. ಅವರು ತಮ್ಮ ಸಂದೇಶದಲ್ಲಿ ರಾಜ್ ಕುಟುಂಬದ ಜನರ ಕನಸು, ಪರಿಶ್ರಮ ಮತ್ತು ಅಭಿಮಾನಿಗಳ ಬೆಂಬಲದಿಂದ ಶ್ರೀ ವಜ್ರೇಶ್ವರಿ ಕಂಬೈನ್ಸ್ ಇವತ್ತಿನ ಸ್ಥಾನಕ್ಕೆ ಬಂದಿರುವ ಬಗ್ಗೆ ಭಾವನಾತ್ಮಕವಾಗಿ ಹಂಚಿಕೊಂಡರು. ಅಶ್ವಿನಿ ಅವರ ಈ ಸಂದೇಶ ಸಾಮಾಜಿಕ ಜಾಲತಾಣಗಳಲ್ಲಿ ವೇಗವಾಗಿ ವೈರಲ್ ಆಗಿದ್ದು ಪುನೀತ್ ಅಭಿಮಾನಿಗಳು ಮತ್ತು ಕನ್ನಡ ಚಿತ್ರರಸಿಕರಿಂದ ಭಾರಿ ಮೆಚ್ಚುಗೆ ಪಡೆಯುತ್ತಿದೆ. ಅವರ ಮಾತುಗಳಲ್ಲಿ ಪುನೀತ್ ಅವರ ಸ್ಮರಣೆ ಎದ್ದು ಕಾಣುತ್ತಿದ್ದು ಮತ್ತು ಅವರು ಕಟ್ಟಿರುವಂತಹ ಸಂಸ್ಥೆ ಬಗ್ಗೆ ಅತಿಯಾದ ಪ್ರೀತಿ ಎದ್ದು ಕಾಣುತ್ತಿದೆ. ವಜ್ರೇಶ್ವರಿ ಬರೀ ನಮ್ಮ ಪರಿವಾರದ ಸಂಸ್ಥೆ ಅಲ್ಲ, ಎಲ್ಲಾ ತಂತ್ರಜ್ಞರು ಕಟ್ಟಿರೋ ಕನಸಿನ ಅರಮನೆ. ಏನೇ ಆಗಲಿ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಫ್ಯಾಮಿಲಿ ಎಲ್ಲ ಕೂತು ನೋಡುವಂತ ಸಿನಿಮಾಗಳನ್ನು ಕೊಟ್ಟು ಅದೆಷ್ಟೋ ನಿರ್ದೇಶಕರು ಹಾಗೂ ತಂತ್ರಜ್ಞರನ್ನು ಕನ್ನಡಕ್ಕೆ ಪರಿಚಯ ಮಾಡಿಸಿರೋ ಈ ಸಂಸ್ಥೆ ಇನ್ನೂ ಅನೇಕ ಸಿನಿಮಾಗಳಿಗೆ ದಾರಿದೀಪವಾಗಲಿ. ಈ ನಿಮ್ಮ ವಜ್ರೇಶ್ವರಿ ಕಂಬೈನ್ಸ್. ಹೀಗೆ ಶುಭ ಕೋರುತ್ತಾ ಈ ಸುದ್ದಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇನ್ಸೈಡ್ ರಶ್ ನ್ಯೂಸ್.